ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಹಿ ಹಾಕದೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು. ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕ ಇಡೀ ವಿಶ್ವಕ್ಕೆ ಮಾದರಿಯಾಗದೆ ಕ್ರೌರ್ಯ ಮೆರೆದಿದ್ದು ಸರಿಯೇ? DH ಕಂಬಳಿ. ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ಕೇಂದ್ರ ಬಜೆಟ್ ಪರಾಮರ್ಶೆ ಮತ್ತು ಸಂವಾದ. ಇನ್ನು ಮುಂದಾದರೂ ಮಾನವೀಯವಾಗಿ ಘನತೆಯಿಂದ ನಡೆಸಿಕೊಳ್ಳುವಂತೆ ಖಚಿತಪಡಿಸಲು CPIM ಆಗ್ರಹ. ಹಂಪನಗೌಡ ಬಾದರ್ಲಿ ಅವರಿಂದ ಬಿಜಾಪುರದಲ್ಲಿ ವಿಶೇಷ ಸಭೆ. ವಾರ್ತೆಗಳ ವಿವರ. ಮೈಕ್ರೋ ಫೈನಾನ್ಸ್ಗಳು ಜನಸಾಮಾನ್ಯರ ಮೇಲೆ, ವಿಶೇಷವಾಗಿ ಮಹಿಳೆಯರ ಮೇಲೆ ವಸೂಲಿ ಸಂದರ್ಭದಲ್ಲಿ ದೌರ್ಜನ್ಯ ನಡೆಸುತ್ತಿದ್ದು, ಇದನ್ನು ತಡೆಗಟ್ಟಲು ಸರ್ಕಾರ ಕಳುಹಿಸಿದ್ದ ಸುಗ್ರೀವಾಜ್ಞೆಯನ್ನು ಸಹಿ ಹಾಕದೆ ವಾಪಸ್ ಕಳುಹಿಸಿದ್ದಾರೆ ರಾಜ್ಯಪಾಲರು. ಕಳೆದ 2-3 ತಿಂಗಳಿನಿಂದ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ವಸೂಲಿ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಹೀಯಾಳಿಸುವ ಮಾತುಗಳಿಗೆ ಬೇಸತ್ತು ಬಹಳಷ್ಟು ಮಹಿಳೆಯರು ಸೂಸೈಡ್ ಮಾಡಿಕೊಂಡಿದ್ದು, ಇನ್ನು ಕೆಲವು ಕಡೆ ಹಳ್ಳಿಯೇ ಊರು ಬಿಟ್ಟು ಹೋಗಿದ್ದು ನಾಡಿನ ಜನರು, ಸಂಘ ಸಂಸ್ಥೆಗಳು ಆಕ್ರೋಶ ವ್ಯಕ್ತಪಡಿಸಿ ಹೋರಾಟ ರೂಪಿಸಿದ್ದರು. ಈ ಕುರಿತು ಸರ್ಕಾರ ಸಂಪೂರ್ಣವಾಗಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚಿಸಿ ಬಿಗಿ ಕಾನೂನು ತರಲು ಚಿಂತನೆ ನಡೆಸಿ ಸುಗ್ರೀವಾಜ್ಞೆ ಮೂಲಕ ಇದನ್ನು ತಡೆಗಟ್ಟುವ ಪ್ರಯತ್ನದ ಭಾಗವಾಗಿ ಸುಗ್ರೀವಾಜ್ಞೆಯನ್ನು ಸಚಿವ ಸಂಪುಟದಲ್ಲಿ ಚರ್ಚಿಸಿ ರಾಜ್ಯಪಾಲರಿಗೆ ಕಳುಹಿಸಿತ್ತು. ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಎಂದು ಸರ್ಕಾರ ತಿಳಿಸಿದೆ. ಇದರ ಹಿಂದಿನ ಉದ್ದೇಶವಾದರೂ ಏನು ಎನ್ನುವುದು ನಿಗೂಢವಾಗಿದೆ. ಈ ಕುರಿತು ಬಿಜೆಪಿ ಪಕ್ಷದ ನಿಲುವೇನು? ಮಹಿಳೆಯರಿಗೆ ನ್ಯಾಯ ನೀಡದ ಸರ್ಕಾರ ಎಂದು ಹೇಳುತ್ತಿರುವ ವಿರೋಧ ಪಕ್ಷದ ನಾಯಕರ ಉತ್ತರವೇನು? ಕರ್ನಾಟಕದ ನೊಂದ ಮಹಿಳೆಯರು ನಿರೀಕ್ಷೆಯಲ್ಲಿದ್ದಾರೆ. ಈ ನಗರದಲ್ಲಿ ಭಾಷಾವಾರು ಕವಿಗಳು ಇದ್ದಾರೆ ಎಂದರೆ ಆಶ್ಚರ್ಯ ಮತ್ತು ಖುಷಿಯ ಸಂಗತಿ. ಕನ್ನಡವೂ ಸೇರಿದಂತೆ ತೆಲುಗು, ಮರಾಠಿ, ಬಂಗಾಲಿ, ಹಿಂದಿ, ಸಂಸ್ಕೃತ ಹೀಗೆ ಹಲವಾರು ಭಾಷಾವಾರು ಕವಿಗಳನ್ನು ಹುಡುಕಿ ಕವಿಗೋಷ್ಠಿ ನಡೆಸುತ್ತಿರುವುದು ವಿಶೇಷ ಮತ್ತು ಶ್ಲಾಘನೀಯ ಎಂದು ಹಿರಿಯ ಪತ್ರಕರ್ತ DH ಕಂಬಳಿ ಹೇಳಿದರು. ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಮಾಅತೆ ಇಸ್ಲಾಮಿ ಹಿಂದ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಂಡ 2024-25ನೇ ಸಾಲಿನ ದತ್ತಿ ಉಪನ್ಯಾಸದ ಅಂಗವಾಗಿ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜ ಕೌಲುದಾರಿಯಲ್ಲಿದೆ. ಪ್ರಪಂಚದಾದ್ಯಂತ ಉತ್ತಮ ವಿಚಾರ ಉತ್ಪಾದನೆ ಮಾಡುವ ಬದಲು ದ್ವೇಷ ಉತ್ಪಾದನಾ ಕೇಂದ್ರ, ದ್ವೇಷ ಭಾಷಾ ಕೇಂದ್ರ, ಭಯೋತ್ಪಾದನೆ ಕೇಂದ್ರಗಳು ಹಾಗೂ ಅಸೂಯೆ ಕೇಂದ್ರಗಳು ಉತ್ಪತ್ತಿಯಾಗುತ್ತಿರುವುದು ದುರದೃಷ್ಟಕರ ಸಂಗತಿ. ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕ ಇಡೀ ಜಗತ್ತಿಗೆ ಮಾದರಿಯಾಗಬೇಕಿತ್ತು. ಆದರೆ ಈಗ ನಮ್ಮ ಭಾರತದ ವಲಸಿಗರನ್ನು ಹೊರಗೆ ತಳ್ಳುತ್ತಿದ್ದಾರೆ, ಗಡೀಪಾರು ಮಾಡುತ್ತಿದ್ದಾರೆ. ಕಾಲು ಕೈ ಕಟ್ಟಿ ಊಟ ಮಾಡಲಿಕ್ಕೂ ಬಿಡದವರು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದಾರೆ, ಶಾಂತಿ ಬೋಧನೆ ಮಾಡುತ್ತಿದ್ದಾರೆ, ವಿಶ್ವಸಂಸ್ಥೆಯ ನೇತೃತ್ವ ವಹಿಸುತ್ತಿದೆ. ಈ ರೀತಿ ಅಮೆರಿಕ 16 ವರ್ಷಗಳಿಂದ ಶಾಂತಿ ಹೇಳಿ ಕ್ರೌರ್ಯ ಮೆರೆಯುತ್ತಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಗುರುತಿಸಿಕೊಂಡ ಅಮೆರಿಕವನ್ನು ದೊಡ್ಡಣ್ಣ ಎಂದು ಕರೆಯಬೇಕೇ ಅಥವಾ ದೇಶದ ಪ್ರಭುತ್ವ ಹಿಡಿದುಕೊಂಡ ಭಯೋತ್ಪಾದನಾ ದೇಶವೊಂದು ಕರೆಯಬೇಕೆ ಎಂದು ಹರಿಹಾಯ್ದರು. ಇದೇ ವೇಳೆ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವೇಸ್ವಾಮಿ ಹಿರೇಮಠ್, ಸಮರ್ಪಣಾ ಅಭಿವೃದ್ಧಿ ಸಂಸ್ಥೆಯ ಆಶಯಕಿರಣ ಅನಾಥ ಹಾಗೂ ಬಡ ಮಕ್ಕಳ ವಸತಿ ನಿಲಯದ ಅಧ್ಯಕ್ಷ ಚಂದ್ರಗೌಡ, ಸಮಾಜ ಸೇವಕ ಉಸ್ಮಾನ್ ಪಾಷಾ ಚಕ್ರವರ್ತಿ, ಮಕ್ಕಂದರ್ ಶಾ ಹಾಗೂ ಸುಮಿತ್ರಾ ರಮೇಶ್ ಬಿಡ್ಲಾನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಸ್ತಾವಿಕವಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ಮಾನಸ ಕಾರ್ಟಿಗಿ, ಶರ್ಭಯ್ಯ ಸ್ವಾಮಿ, ವಿಶ್ವನಾಥ್ ಬಿಸ್ವಾಸ್, RH ನಂಬರ್ ಕ್ಯಾಂಪ್, ವೀರೇಶ್ ಉಪನ್ಯಾಸಕ, ಮೊಹಮ್ಮದ್ ಸರ್ಫುದ್ದೀನ್ ಸೇರಿದಂತೆ ಭೋಗೇಶ್ ಅನೇಕರು ಕವನ ವಾಚನ ಮಾಡಿದರು. ವೇದಿಕೆ ಮೇಲೆ ಜಮಾಅತೆ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷ T ಹುಸೇನ್ ಸಾಬ್ ಅಧ್ಯಕ್ಷತೆ ವಹಿಸಿದ್ದರು. ಶರ್ಭಯ್ಯ ಸ್ವಾಮಿ ತುರುವಿಹಾಳ್ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದರು. ಡಿ ಫಾರ್ಮಸಿ ಪ್ರಾಚಾರ್ಯ ಚಕ್ರವರ್ತಿ, ನಿವೃತ್ತ ಶಿಕ್ಷಕ ಮೊಹಮ್ಮದ್ ಶರ್ಫುದ್ದೀನ್ ಸಾಬ್, ಕರವೇ ರಾಮಕೃಷ್ಣ ಭಜಂತ್ರಿ, ಉಪನ್ಯಾಸಕಿ ಆನಂದಿಲ್ಲಾ ಹೋಟಿ, ವಿಶ್ವನಾಥ್ ಬಿಸ್ವಾಸ್, ಸನ್ರೈಸ್ ಕಾಲೇಜಿನ ಕಾರ್ಯದರ್ಶಿ ಇರ್ಷಾದ್ K ಅತ್ತಾರ್ ಉಪಸ್ಥಿತರಿದ್ದರು. ಈ ಒಂದು ಬಹುಭಾಷಾ ಕವಿಗೋಷ್ಠಿಯನ್ನು ಅತ್ಯಂತ ಸಂತೋಷದಿಂದ, ಅದು ಯಾರನ್ನು ಸುಟ್ಟಾಗಲಿ, ಬೆಂಕಿ ಹಚ್ಚಿ ಆಗಲಿ ಅಥವಾ ಮತ್ತಿತರ ಯಾವುದೇ ರೂಪದ ಉದ್ಘಾಟನೆ ಮುಖಾಂತರ ಅಲ್ಲ, ಈ ಪರಿಸರಕ್ಕೆ ನಾವು ನೀವೆಲ್ಲರೂ ಬದುಕೋದಕ್ಕೆ ಕಾರಣೀಕರ್ತರಾಗಿರುವಂಥ ಸಸ್ಯ, ಗಿಡ, ಮರ ಅದೆಲ್ಲದರ ಮೂಲ ಬೇರಾಗಿರುವಂಥ ಸಸ್ಯಕ್ಕೆ ನೀರು ಹಾಕುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ಕವಲುದಾರಿಯಲ್ಲಿ ಸಮಾಜ ಇದೆ, ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ.
ಇಡೀ ಪ್ರಪಂಚದಾದ್ಯಂತ ನಾವು ಎಲ್ಲೋ ಕೇಳ್ತಿದ್ವಿ, ಏನು ಕೇಳ್ತಿದ್ವಿ? ಬೀಜೋತ್ಪಾದನಾ ಕೇಂದ್ರ, ಸಾಂಸ್ಕೃತಿಕ ಕೇಂದ್ರ, ದೇಶೀಯ ಕೇಂದ್ರ, ಈ ಥರದ ಹಲವಾರು ಕೇಂದ್ರಗಳನ್ನು ನಾವು ಕಾಣ್ತೀವಿ. ಆದರೆ ಇವತ್ತು ಬೇರೆ ಬೇರೆ ಕೇಂದ್ರಗಳನ್ನು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಕಾಣ್ತೀವಿ. ಇಡೀ ಪ್ರಪಂಚ ಒಂದೇ ಇರಬೇಕು, ಪ್ರಪಂಚದಾದ್ಯಂತ ಒಂದೇ ವ್ಯಾಪಾರ ಇರಬೇಕು, ಪ್ರಪಂಚದಾದ್ಯಂತ ಒಂದೇ ಉಡುಗೆ ತೊಡುಗೆ ಇರಬೇಕು, ಪ್ರಪಂಚದಾದ್ಯಂತ ಒಳ್ಳೆ ನಾಗರಿಕತೆ ಇರಬೇಕು, ಪ್ರಪಂಚ ಸಣ್ಣದಾಗಿರಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಅವ್ರು ಇಲ್ಲಿಗೆ ಬರಬೇಕು, ಒಂದು ಕ್ಷಣ ಮಾತ್ರದಲ್ಲಿ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಬೇಕು. ಇಷ್ಟು ಜಾಗತೀಕರಣದ ಸಂದರ್ಭದಲ್ಲಿ ಇದು ನನ್ನ ದೇಶ, ಈ ದೇಶದಲ್ಲಿ ನೀವು ಇರಬಾರ್ದು, ಇದು ನನ್ನ ದೇಶ, ನನ್ನ ದೇಶದಲ್ಲಿ ನೀವು ಇರಬಾರ್ದು, ಇದು ನನ್ನ ಭಾಷೆ, ನನ್ನ ಭಾಷೆಯಲ್ಲಿ ನೀವು ಇರಬಾರ್ದು, ಇದು ನನ್ನ ಊರು, ನನ್ನ ಊರಿನಲ್ಲಿ ನೀವು ಇರಬಾರ್ದು. ಇದು ದ್ವೇಷ ಕೇಂದ್ರ, ಇದು ದೇಶ ಉತ್ಪಾದನಾ ಕೇಂದ್ರ. ನೀವು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ, ಟಿವಿನಲ್ಲಿ ನೋಡ್ತಾ ಇದ್ರೆ, ಮಾಧ್ಯಮಗಳನ್ನು ಗಮನಿಸ್ತಾ ಇದ್ರೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆಕ್ಟಿವ್ ಆಗಿರುವಂಥವ್ರು, ನಿಮಗೆ ನಾನು ಭಾಳ ವಿಸ್ತಾರ ಮಾಡೋದು ಅವಶ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಮೇರಿಕಾದಿಂದ ಅಕ್ರಮ ವಲಸಿಗಾರರು ಅಂತೇಳಿ ನಮ್ಮ ಭಾರತೀಯರನ್ನ, ದನ ಕರುಗಳನ್ನ, ಪ್ರಾಣಿಗಳನ್ನ, ಅತ್ಯಂತ ಭೀಕರ ಪ್ರಾಣಿಗಳನ್ನು ಕೂಡ ಕಾಣೋದಿಲ್ಲ, ಅಷ್ಟರ ಮಟ್ಟಿಗೆ ಮನುಷ್ಯರನ್ನ, ನಮ್ಮ ದೇಶೀಯರನ್ನ ಅಮೇರಿಕದಿಂದ ತಳ್ಳಲ್ಪಟ್ಟಿದ್ದಾರೆ. ದಿನಾಂಕ 9/1/25 ರವಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಆದರ್ಶ ಕಾಲೋನಿಯಲ್ಲಿರುವ ಕರ್ನಾಟಕ ಪದವಿ ಪೂರ್ವ ಕಾಲೇಜಿನಲ್ಲಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಪರಾಮರ್ಶೆ ಮತ್ತು ಸಂವಾದ ಕಾರ್ಯಕ್ರಮ ಇದ್ದು ಭಾಗವಹಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. 12 ಲಕ್ಷದವರೆಗಿನ ಆದಾಯ ತೆರಿಗೆಗೆ ಯಾವುದೇ ತೆರಿಗೆ ಇದು ಮಧ್ಯಮ ವರ್ಗದ ಜನರಿಗೆ ಕೇಂದ್ರ ಸರ್ಕಾರ ನೀಡಿದ ಕೊಡುಗೆ ಎಂದು ಬಜೆಟ್ನ ಮಿಕ್ಕೆಲ್ಲ ಮಾಹಿತಿಗಳನ್ನು ಚರ್ಚಿಸಿದೆ. ಕೇವಲ ಇದನ್ನೇ ಮುಂದು ಮಾಡಿ ಮೋದಿಯವರನ್ನು ಹೊಗಳುತ್ತಿರುವ ಗೋಧಿ ಮೀಡಿಯಾಗಳು ಮಿಕ್ಕ ವಿಚಾರದ ಕಡೆ ಗಮನ ನೀಡದಂತೆ ತಮ್ಮ ಚರ್ಚೆಯನ್ನು ಮಾಡಿವೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಗಳಿಸುವ ಪಡೆದುಕೊಳ್ಳುವವರ ಕುರಿತು ಮಾತನಾಡಿದ ಬಜೆಟ್ ವರ್ಷಕ್ಕೆ 1 ಲಕ್ಷವೂ ಬರಬಹುದು ಎಂದು ನಿರೀಕ್ಷೆಯಲ್ಲಿರುವ ರೈತರ ಬಗ್ಗೆ ಏನೂ ನೀಡಿದೆ. ತಿಂಗಳಿಗೆ 3,000, 5,000, 10,000 ರೂಪಾಯಿ ಗೌರವಧನ ಪಡೆದು ದುಡಿಯುತ್ತಿರುವ ಸ್ಕೀಮ್ ವರ್ಕರ್ಸ್ ಕುರಿತು ಬಜೆಟ್ನಲ್ಲಿ ಏನಿದೆ? 100% ವಿದೇಶಿ ನೇರ ಹಣ ಹೂಡಿಕೆ ಜೀವ ವಿಮಾ ನಿಗಮದಲ್ಲಿ ತೊಡಗಿಸುವುದರಿಂದ ಆಗುವ ಲಾಭ ನಷ್ಟಗಳೇನು ಎನ್ನುವ ಕುರಿತು ಬಜೆಟ್ ಕುರಿತು ಪರಾಮರ್ಶೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ದಿನಾಂಕ 9/1/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಆದರ್ಶ ಕಾಲೋನಿಯಲ್ಲಿರುವ ಕರ್ನಾಟಕ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದು, ಈ ಕಾರ್ಯಕ್ರಮಕ್ಕೆ ಸಂಘಟನೆಯ ಮುಖಂಡರು, ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಭಾಗವಹಿಸಿ ಬಜೆಟ್ ಕುರಿತು ನಿಜ ಸ್ಥಿತಿಯನ್ನು ಅರಿತುಕೊಳ್ಳಲು ಸಂಘಟಕರು ಮನವಿ ಮಾಡಿದ್ದಾರೆ. ಯುಎಸ್ನ ಟ್ರಂಪ್ ಸರ್ಕಾರ ತಮ್ಮ ದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಎಂದು ಗಡೀಪಾರು ಮಾಡಿದ ಭಾರತೀಯ ಪ್ರಜೆಗಳ ಮೊದಲ ಕಂತಿನಲ್ಲಿ 104 ಮಂದಿ ಭಾರತಕ್ಕೆ ಬಂದಿಳಿದ ನಂತರ ಅವರನ್ನು ಈ ಪ್ರಯಾಣದಲ್ಲಿ ಅಮಾನವೀಯವಾಗಿ ನಡೆಸಿಕೊಂಡಿದ್ದಲ್ಲದೆ ಅಮೆರಿಕಾದ ಮಿಲಿಟರಿ ವಿಮಾನದೊಳಕ್ಕೆ ಅವರ ಕೈಗಳಿಗೆ ಕೋಳ ಮತ್ತು ಕಾಲುಗಳಿಗೆ ಹಗ್ಗ ಕಟ್ಟಿ ಸರಪಳಿ ಕಟ್ಟಿ ತಮ್ಮ ಮಿಲಿಟರಿ ಸಾಗಾಟ ವಿಮಾನದಲ್ಲಿ ಗಡೀಪಾರು ಮಾಡಿದ ಕ್ರಮವನ್ನು ಸಿಪಿಐಎಂ ಪಕ್ಷ ಖಂಡಿಸಿದೆ. ಯುಎಸ್ಎಗೆ ಅಕ್ರಮವಾಗಿ ಪ್ರವೇಶಿಸಿದ್ದ 104 ಭಾರತೀಯರನ್ನು ಯುಎಸ್ ಅಧಿಕಾರಿಗಳು ಗಡೀಪಾರು ಮಾಡಿದ ರೀತಿ ಈ ಜನರನ್ನು ಅಮೆರಿಕದ ಮಿಲಿಟರಿ ವಿಮಾನದಲ್ಲಿ ಒಂದು ದೀರ್ಘ ಪ್ರಯಾಣದಲ್ಲಿ ಕೈಕೊಳ ಹಾಕಿ ಅವರ ಚಲನವಲನವನ್ನು ಸೀಮಿತಗೊಳಿಸಿದ್ದು ಶೋಚನೀಯ ಮತ್ತು ಸ್ವೀಕಾರಾರ್ಹವಲ್ಲ. ವಾಸ್ತವವಾಗಿ ಊಟ, ತಿಂಡಿ ಮತ್ತು ಶೌಚಾಲಯಕ್ಕೆ ಹೋಗುವಾಗಲೂ ಕೊಳಗಳನ್ನು ತೆಗೆಯಲಿಲ್ಲ ಮತ್ತು ಮಹಿಳೆಯರು, ಮಕ್ಕಳಿಗೂ ಕೈಗೆ ಹಾಕಿದ ಕೊಳಗಳಿಂದ ವಿನಾಯಿತಿಯೂ ನೀಡಿರಲಿಲ್ಲ ಎಂದು ಅಮೃತಸರದಲ್ಲಿ ಬಂದಿಳಿದು ತಮ್ಮ ಊರುಗಳಿಗೆ ಮರಳಿದವರಲ್ಲಿ ಹಲವರು ತಾವು ಪಟ್ಟ ಪಾಡನ್ನು ಹೇಳುತ್ತಾ ತಿಳಿಸಿದ್ದಾರೆ. ತನ್ನ ನಾಗರಿಕರ ಮೇಲಿನ ಇಂಥ ವರ್ತನೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಮೂಲಕ ಮೋದಿ ಸರ್ಕಾರವು ಒಂದು ಅಂಜುಬುರ್ಕ ನಿಲುವನ್ನು ತೋರಿಸಿದೆ. ಭಾರತೀಯರ ಇನ್ನೂ ಹೆಚ್ಚಿನ ತಂಡಗಳನ್ನು ಗಡೀಪಾರು ಮಾಡುವ ನಿರೀಕ್ಷೆ ಇರುವುದರಿಂದ ಅವರನ್ನೂ ಮಾನವೀಯವಾಗಿ ಮತ್ತು ಘನತೆಯಿಂದ ನಡೆಸಿಕೊಳ್ಳುವಂತೆ ಸರ್ಕಾರ ಖಚಿತಪಡಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಸಿಪಿಐಎಂ ಆಗ್ರಹಿಸಿದೆ. ಅಂದಾಜು ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ವಿಜಯಪುರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ವಿಶೇಷ ಸಭೆ ನಡೆಸಲಾಯಿತು.
ಈ ಸಭೆಯಲ್ಲಿ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ, ಟೋಲ್ ಗೇಟ್ಗಳ ಬಗ್ಗೆ ಇನ್ನೂ ಹಲವು ವಿಚಾರಗಳ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚಿಸಿದ ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರು, ವಿಜಯಪುರ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಹಿ ಹಾಕದೆ ವಾಪಸ್ ಕಳುಹಿಸಿದ ರಾಜ್ಯಪಾಲರು. ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕ ಇಡೀ ವಿಶ್ವಕ್ಕೆ ಮಾದರಿಯಾಗದೆ ಕ್ರೌರ್ಯ ಮೆರೆದಿದ್ದು ಸರಿಯೇ? ಡಿಎಚ್ ಕಂಬಳಿ. ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ಕೇಂದ್ರ ಬಜೆಟ್ ಪರಾಮರ್ಶೆ ಮತ್ತು ಸಂವಾದ. ಇನ್ನು ಮುಂದಾದರೂ ಮಾನವೀಯವಾಗಿ ಘನತೆಯಿಂದ ನಡೆಸಿಕೊಳ್ಳುವಂತೆ ಖಚಿತಪಡಿಸಲು ಸಿಪಿಐಎಂ ಆಗ್ರಹ. ಹಂಪನಗೌಡ ಬಾದರ್ಲಿ ಅವರಿಂದ ಬಿಜಾಪುರದಲ್ಲಿ ವಿಶೇಷ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.